ವೆರಿ ಗುಡ್ ಮಾರ್ನಿಂಗ್. ಇವತ್ತೇನು ಮಾಡ್ತಾ ಇದ್ದೀವಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೌದಾ? ಏನಪ್ಪ ಅಂದರೆ 9 ಜೂನ್ 2024ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಹೌದಾ ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಹೌದಾ? ನರೇಂದ್ರ ಮೋದಿ 3.0 ಸ್ಟಾರ್ಟ್ ಆಯಿತು. ಹಾಗಾದರೆ ಏನಪ್ಪ ಅಂದರೆ ಅವರ ಕ್ಯಾಬಿನೆಟ್ ಟೀಮನ್ನು ನಾವು ಡಿಸ್ಕಸ್ ಮಾಡಬೇಕು. ಕ್ಯಾಬಿನೆಟ್ ಟೀಮ್ ಬಗ್ಗೆ ಅಂದ್ರೇನು, ಅವ್ರ ಪೋರ್ಟ್ಫೋಲಿಯೋಸ್ ಬಗ್ಗೆ, ರಾಜ್ಯ ಖಾತೆ ಸಚಿವರು ಯಾರು ಮತ್ತು ಕ್ಯಾಬಿನೆಟ್ ಸಚಿವರು ಯಾರು ಅಂತ ಎಕ್ಸಾಮಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರ್ತದೆ. ಎಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಅದಕ್ಕೆ ಲಿಸ್ಟ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದೇರ್ ಪೋರ್ಟ್ಫೋಲಿಯೋಸ್. ಹೌದಾ? ಏನು ನರೇಂದ್ರ ಮೋದಿಯವರ ಸಚಿವ ಸಂಪುಟ ಮತ್ತು ಅವರಿಗೆ ಹಂಚಿಕೆ ಮಾಡಲಾದಂಥ ಖಾತೆಗಳು, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೌದಾ? ಪ್ರಮಾಣ ವಚನ ಸ್ವೀಕರಿಸಿದಂಥ ದಿನ 9/6/2024. ಹಾಗಾದರೆ ಅವರೆಲ್ಲ ಖಾತೆಗಳನ್ನು ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡ್ತಾ ಹೋಗೋಣ. ಶ್ರೀ ನರೇಂದ್ರ ಮೋದಿ, ಹೌದಾ, ನರೇಂದ್ರ ದಾಮೋದರ್ ದಾಸ್ ಮೋದಿ ಏನಪ್ಪ ಅಂದರೆ ಭಾರತದ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಇನ್ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಪರ್ಸ್ನಲ್. ಹೌದಾ? ಏನಪ್ಪ ಅಂದರೆ ಸ್ವಯಂ ಚಾಲಿತ ಖಾತೆಗಳನ್ನು ಅವರೇ ಇಟ್ಕೊಂಡಿದ್ದಾರೆ. ಪಬ್ಲಿಕ್ ಗ್ರೈವನ್ಸ್, ಏನು ಗ್ರಾಹಕರ ಸಂರಕ್ಷಣೆ, ಆಮೇಲೆ ಪೆನ್ಷನ್, ಹೌದಾ, ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಅಣುಶಕ್ತಿಯನ್ನು ಪ್ರಧಾನಿ ಮೋದಿಯವರೇ ಇಟ್ಕೊಂಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಹೌದಾ, ಬಾಹ್ಯಾಕಾಶ ಏನು ಸಂಸ್ಥೆಯನ್ನು ಅವರ ಅಂಡರಲ್ಲೇ ಇಟ್ಕೊಂಡಿದ್ದಾರೆ. ಆಲ್ ಇಂಪಾರ್ಟೆಂಟ್ ಪಾಲಿಸಿ ಇಶ್ಯೂಸ್ ಎಲ್ಲ ಏನಪ್ಪ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆ ಕಾನೂನುಗಳನ್ನು ಮಾಡ್ತಕ್ಕಂಥ ಇದನ್ನು ಏನು ಖಾತೆಯನ್ನು ಅವರು ಇಟ್ಕೊಂಡಿದ್ದಾರೆ. ಆಲ್ ಅದರ್ ಪೋರ್ಟ್ಫೋಲಿಯೋಸ್ ನಾಟ್ ಅಲೋಕೇಟೆಡ್ ಟು ಎನಿ ಮಿನಿಸ್ಟರ್. ಯಾವ್ಯಾವ ಖಾತೆಗಳನ್ನು 71 ಮಿನಿಸ್ಟರ್ಗಳಲ್ಲಿ ಹಂಚಲಾಗಿಲ್ವೋ ಆ ಖಾತೆಗಳನ್ನೆಲ್ಲನೂ ಶ್ರೀ ನರೇಂದ್ರ ಮೋದಿಯವರೇ ಇಟ್ಕೊಂಡಿದ್ದಾರೆ. ಹಾಗಾದರೆ ಕ್ಯಾಬಿನೆಟ್ ಮಿನಿಸ್ಟರ್ಸನ್ನು ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಇದು ಕ್ಯಾಬಿನೆಟ್ ಮಿನಿಸ್ಟರ್ಸು, ಅಥವಾ ಸಚಿವ ಸಂಪುಟ ಅಂತ ಕರಿತೀವಿ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿಯವರಿಗಿಂತ ಹಿರಿಯರು ಯಾರಪ್ಪ ಅಂದರೆ ಶ್ರೀ ರಾಜನಾಥ್ ಸಿಂಗ್. ಹೌದಾ? ಮಿನಿಸ್ಟರ್ ಆಫ್ ಡಿಫೆನ್ಸ್, ವೆರಿ ಇಂಪಾರ್ಟೆಂಟ್. ಮಿನಿಸ್ಟರ್ ಆಫ್ ಡಿಫೆನ್ಸ್, ರಕ್ಷಣಾ ಸಚಿವರು. ಆಮೇಲೆ ಅಮಿತ್ ಶಾ ಹೋದ ಸಲನೂ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟ್ರೇ ಆಗಿದ್ದರು. ಈ ಸಲನೂ ಅವರು ಏನಪ್ಪ ಅಂದರೆ ರಕ್ಷಣಾ ಸಚಿವರೇ ಆಗಿದ್ದಾರೆ. ಅಮಿತ್ ಶಾ ಅವರು ಹೋದ ಸಲನೂ ಏನಪ್ಪ ಅಂದರೆ ಹೋಮ್ ಮಿನಿಸ್ಟ್ರೇ ಆಗಿದ್ದರು. ಗೃಹ ಖಾತೆಯನ್ನು ಇಟ್ಕೊಂಡಿದ್ರು. ಈ ಸಲನೂ ಗೃಹ ಖಾತೆಯನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಮಿನಿಸ್ಟರ್ ಆಫ್ ಕೋಆಪರೇಷನ್, ಏನೋ ಸಚಿವ ಸಂಪುಟದ ನಡುವೆ ಸಹಕಾರವನ್ನು ಏರ್ಪಡಿಸುವಂಥ ಕೆಲಸ ಅಮಿತ್ ಶಾ ಅವರ ಕಡೆ ಇದೆ. ಇನ್ನು ಶ್ರೀ ನಿತಿನ್ ಜಯರಾಮ್ ಗಡ್ಕರಿ, ಹೋದ ಸಲನೂ ಇವರು ಕೂಡ ಏನಪ್ಪ ಅಂದರೆ ಬಿ ಜೆ ಪಿಲಿರುವಂಥ ಹಿರಿಯ ರಾಜಕಾರಣಿ. ಹೌದಾ? ಹಿಂದಿನ ಸಲ ಏನೋ 2.0ದಲ್ಲೂ ಇವ್ರಿಗೇನಪ್ಪ ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ಹೌದಾ, ರಸ್ತೆ ಸಾರಿಗೆ ಮತ್ತು ಏನಪ್ಪ ಅಂದರೆ ಸಂಚಾರ, ಈ ಖಾತೆ ಯಾರ ಕಡೆ ಇತ್ತು? ನಿತಿನ್ ಜಯರಾಮ್ ಗಡ್ಕರಿ ಅವ್ರ ಕಡೆ ಇತ್ತು. ಈ ಸಲನೂ ಅದೇ ಆ ಖಾತೆ ಅವ್ರ ಕಡೆನೇ ಇದೆ. ಇನ್ನು ನೆಕ್ಸ್ಟ್ ಜಗತ್ ಪ್ರಕಾಶ್ ನಡ್ಡಾ, JP ನಡ್ಡಾ, ಹೌದಾ, ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದರು. ಈಗ ಇವ್ರ ಖಾತೆ ಹಂಚಲಾಗಿದೆ. ಇನ್ನು ಅಧ್ಯಕ್ಷರನ್ನು ಬೇರೆಯವ್ರನ್ನ ಆಯ್ಕೆ ಮಾಡಬೇಕಾಗ್ತದೆ. ಹಾಗಾದರೆ ಮಿನಿಸ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಹೌದಾ, ಕುಟುಂಬ ಕಲ್ಯಾಣ ಮತ್ತು ಏನಪ್ಪ ಅಂದರೆ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಖಾತೆಯನ್ನು ಯಾರಿಗೆ ಹಂಚಲಾಗಿದೆಪ್ಪ ಅಂದರೆ ಜಗತ್ ಪ್ರಕಾಶ್ ನಡ್ಡಾ, JP ನಡ್ಡಾ ಅವ್ರಿಗೆ ಹಂಚಲಾಗಿದೆ. ಆಮೇಲೆ ನಮ್ಮ ಕರ್ನಾಟಕದ ಅನಂತಕುಮಾರ್ ಅವರು ನಿರ್ವಹಿಸ್ತಾ ಇದ್ದಂಥ ಖಾತೆ ಯಾವುದು? ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಹೌದಾ, ರಾಸಾಯನಿಕಗಳು ಮತ್ತು ಗೊಬ್ಬರಗಳು, ಹೌದಾ, ಮಿನಿಸ್ಟರ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಏನಪ್ಪ ಅಂದರೆ ರಾಸಾಯನಿಕಗಳು ಮತ್ತು ಗೊಬ್ಬರಗಳ ಸಚಿವರು ಯಾರಪ್ಪ ಅಂದರೆ JP ನಡ್ಡಾ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್, ಹೌದಾ, ಶಿವರಾಜ್ ಸಿಂಗ್ ಚೌಹಾಣ್ ಏನಪ್ಪ ಅಂದರೆ ಮಾಜಿ ಮುಖ್ಯಮಂತ್ರಿಗಳು. ಇವರಿಗೆ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಹೌದಾ, ಕೃಷಿ ಮತ್ತು ಏನಪ್ಪ ಅಂದರೆ ರೈತರ ಅಭಿವೃದ್ಧಿ, ಆಮೇಲೆ ಗ್ರಾಮೀಣಾಭಿವೃದ್ಧಿ, ಈ ಖಾತೆಗಳನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ನೀಡಲಾಗಿದೆ. ಇನ್ನು ಸೇಮ್ ಯಾರಪ್ಪ ಅಂದರೆ ಲಾಸ್ಟ್ ಟೈಮ್ದಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಹೌದಾ? ಈ ಸಲನೂ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಹೌದಾ? ಆರ್ಥಿಕ ಖಾತೆ. ಆಮೇಲೆ ಮಿನಿಸ್ಟರ್ ಆಫ್ ಕೋಆಪರೇಟ್ ಅಫೇರ್ಸ್, ಹೌದಾ, ಮಿನಿಸ್ಟರ್ ಆಫ್ ಕೋಆಪರೇಟ್ ಅಫೇರ್ಸ್, ಸಾರ್ವಜನಿಕ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥ ಕೆಲಸ ಕೂಡ ಯಾರ್ದಪ್ಪ ಅಂದರೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು. ಇನ್ನು ಡಾಕ್ಟರ್ ಸುಬ್ರಹ್ಮಣ್ಯಂ ಜೈಶಂಕರ್,
ಡಾಕ್ಟರ್ ಸುಬ್ರಹ್ಮಣ್ಯಂ ಜೈಶಂಕರ್. ಹಿಂದಿನ ಸಲನೂ ಇವರೇನಪ್ಪ ಅಂದರೆ ವಿದೇಶಾಂಗ ಖಾತೆ ಸಚಿವರಾಗಿದ್ದರು. ಈ ಸಲ ಕೂಡ ಇವರೇನಪ್ಪ ಅಂದರೆ ವಿದೇಶಾಂಗ ಖಾತೆ ಸಚಿವರಾಗಿ ಮುಂದುವರಿತಾರೆ. ಯಾಕಂದರೆ ಅವರಷ್ಟು ಎಮಿನೆಂಟ್ ಆಮೇಲೆ ಐ ಥಿಂಕ್ ಬೆಸ್ಟ್ ವಿದೇಶಾಂಗ ಸಚಿವರು, ಹೌದಾ, ಇಲ್ಲಿವರೆಗೂ ಆಗಿಲ್ಲ ಅಂತ ಅನ್ಕೋಬೋದು. ಯಾಕಂದರೆ ಅಷ್ಟು ಎಲ್ಲ ದೇಶಗಳೊಂದಿಗೆ ಸಂಬಂಧವನ್ನು ಯಾವ ದೇಶದವ್ರಿಗೆ ಹೆಂಗೆ ವರ್ತಿಸ್ಬೇಕಲ್ಲ ಅನ್ನೋದನ್ನು ಬಹಳ ಚೆನ್ನಾಗಿ ಸ್ಟಡಿ ಮಾಡಿ ಹಾಗೆ ವರ್ತಿಸ್ತಾರವ್ರು, ಹೌದಾ. ಯಾಕಂದರೆ ನಮ್ಮ ದೇಶ ನಮಗೆ ಮೊದಲು ಅನ್ನೋವಂಥ ಪ್ರಾಶಸ್ತ್ಯವನ್ನು ಕೊಟ್ಟು ಯಾವ ದೇಶದ ಜೊತೆ ಹೆಂಗೆ ವರ್ತಿಸ್ಬೇಕಲ್ಲ, ನೀವು ಅವ್ರ ಬಗ್ಗೆ ಮತ್ತು ಅವರ ಚಟುವಟಿಕೆಗಳನ್ನು ಈ 2 ಅವಧಿಯಲ್ಲಿ ನೋಡಿದ್ರೆ ಗುರ್ತಾಗ್ತದದು. ನೆಕ್ಸ್ಟ್ ನನಗೆ ತುಂಬ ಇಷ್ಟವಾದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಯಾರು ಸುಬ್ರಹ್ಮಣ್ಯಂ ಜೈಶಂಕರ್ ಅವರು, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು. ಆಮೇಲೆ ಶ್ರೀ ಮನೋಹರ್ ಲಾಲ್ ಖಟ್ಟರ್ ಅವರು ಮಿನಿಸ್ಟರ್ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸು, ಹೌದಾ. ಏನಪ್ಪ ಅಂದರೆ ಹೌಸಿಂಗ್, ಗೃಹ ನಿರ್ಮಾಣ, ಆಮೇಲೆ ನಗರೀಕರಣ, ಈ ಗೃಹ ನಿರ್ಮಾಣ ಮತ್ತು ನಗರೀಕರಣ ಖಾತೆ ಸಚಿವರು ಯಾರಪ್ಪ ಅಂದರೆ ಮನೋಹರ್ ಲಾಲ್ ಅವರು. ಆಮೇಲೆ ಅದ್ರ ಜೊತೆಗೆ, ಹೌದಾ, ಮಿನಿಸ್ಟರ್ ಆಫ್ ಪವರ್ ಶಕ್ತಿ ಸಂಪನ್ಮೂಲಗಳ ಸಚಿವರು ಕೂಡ ಯಾರಪ್ಪ ಅಂದರೆ ಮನೋಹರ್ ಲಾಲ್ ಖಟ್ಟರ್ ಅವರು. ಇನ್ನು ನಮ್ಮ ಕರ್ನಾಟಕದವರು ಮಾಜಿ ಮುಖ್ಯಮಂತ್ರಿಗಳು, ಹೌದಾ, JDSನ ಅಧ್ಯಕ್ಷರು ಶ್ರೀ HD ಕುಮಾರಸ್ವಾಮಿ, ಹೌದಾ. ಮಿನಿಸ್ಟರ್ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಸ್ಟೀಲ್, ಹೌದಾ, ಬೃಹತ್ ಕೈಗಾರಿಕೆ ಮತ್ತು ಕಬ್ಬಿನ ಅಥವಾ ಉಕ್ಕು, ಇದರ ಸಚಿವರು ಯಾರಪ್ಪ ಅಂದರೆ HD ಕುಮಾರಸ್ವಾಮಿ ಅವರು. ಆಮೇಲೆ ಪಿಯೂಷ್ ಗೋಯಲ್, ಹೌದಾ, ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಹೌದಾ. ಇವ್ರು ಏನಪ್ಪ ಅಂದರೆ ವ್ಯವಹಾರಗಳು ಮತ್ತು ಕೈಗಾರಿಕೆ, ಈ ಖಾತೆ ಸಚಿವರು ಯಾರಪ್ಪ ಅಂದರೆ ಪಿಯೂಷ್ ಗೋಯಲ್ ಅವರು. ಇನ್ನು ಲಾಸ್ಟ್ ಟೈಮು ಧರ್ಮೇಂದ್ರ ಪ್ರಧಾನ್ ಅವರು ಮಿನಿಸ್ಟರ್ ಆಫ್ ಎಜುಕೇಷನ್ ಆಗಿದ್ದರು, ಈ ಸಲನೂ ಮಿನಿಸ್ಟರ್ ಆಫ್ ಎಜುಕೇಷನ್ ಆಗಿದ್ದಾರೆ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ವಿದೇಶಾಂಗ ಸಚಿವರನ್ನ ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ಅಥವಾ ಏನಪ್ಪ ಅಂದರೆ ಎಜುಕೇಷನ್ ಮಿನಿಸ್ಟರ್ನ ಕೇಳ್ತಿರ್ತಾರೆ. ಹಂಗಾರೆ ಧರ್ಮೇಂದ್ರ ಪ್ರಧಾನ್ ಅವರು ಏನಪ್ಪ ಅಂದರೆ ಮಿನಿಸ್ಟರ್ ಆಫ್ ಎಜುಕೇಷನ್ನು. ಇನ್ನು ಶ್ರೀ ಜಿತಿನ್ ರಾಮ್ ಮಾಂಜಿ ಮಿನಿಸ್ಟರ್ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರು ಯಾರಪ್ಪ ಅಂದರೆ ಜಿತಿನ್ ರಾಮ್ ಮಾಂಜಿ. ಇನ್ನು ಶ್ರೀ ರಾಜೀವ್ ರಂಜನ್ ಸಿಂಗ್ ಅಲಿಯಾಸ್ ಲಲನ್ ಸಿಂಗ್, ಹೌದಾ, ಲಲನ್ ಸಿಂಗ್ ಅಂತ ನಾವು ಫೇಮಸ್ ಇದ್ದಾರೆ ಅವರು, ಮಿನಿಸ್ಟರ್ ಆಫ್ ಪಂಚಾಯತ್ ರಾಜ್. ಈಗ PDO ಎಕ್ಸಾಮ್ ಇದೆ, ಈ ಕ್ವಶನ್ ಕೇಳೋ ಸಾಧ್ಯತೆ ಹೆಚ್ಚಿದೆ, ಹೌದಾ. ಮಿನಿಸ್ಟರ್ ಆಫ್ ಪಂಚಾಯತ್ ರಾಜ್ ಯಾರಪ್ಪ ಅಂದರೆ ರಾಜೀವ್ ರಂಜನ್ ಸಿಂಗ್ ಅಲಿಯಾಸ್ ಲಲನ್ ಸಿಂಗ್. ಆಮೇಲೆ ಮಿನಿಸ್ಟರ್ ಆಫ್ ಫಿಶರೀಸ್, ಎನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿಂಗ್, ಏನಪ್ಪ ಅಂದರೆ ಮೀನುಗಾರಿಕೆ, ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ, ಈ ಖಾತೆ ಸಚಿವರು ಕೂಡ ಯಾರಪ್ಪ ಅಂದರೆ ಲಲನ್ ಸಿಂಗ್ ಅವರೇ. ನೆನ್ಪಿಟ್ರಿ ಇದನ್ನು. ಮಿನಿಸ್ಟರ್ ಆಫ್ ಪಂಚಾಯತ್ ರಾಜ್ ಯಾರಪ್ಪ ಅಂದರೆ ರಾಜೀವ್ ರಂಜನ್ ಸಿಂಗ್ ಅಥವಾ ಲಲನ್ ಸಿಂಗ್, ಹೌದಾ. ಈ ಎಕ್ಸಾಮ್ ಕೇಳುವಂಥ ಸಾಧ್ಯತೆ ಐತಿ, ನಮಗೆ ಎಕ್ಸಾಮ್ ಬರ್ತಾ ಇದೆ. ಶ್ರೀ ಸರ್ಬಾನಂದ್ ಸೋನೋವಾಲ್ ಮಿನಿಸ್ಟರ್ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್, ಬಂದರುಗಳು ಮತ್ತು ಸಾಗಾಣಿಕೆ ಮತ್ತು ಜಲಸಾರಿಗೆ, ಈ ಖಾತೆ ಸಚಿವರು ಯಾರಪ್ಪ ಅಂದರೆ ಸರ್ಬಾನಂದ್ ಸೋನೋವಾಲ್. ಇನ್ನು ಡಾಕ್ಟರ್ ವೀರೇಂದ್ರ ಕುಮಾರ್ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಯಾರಪ್ಪ ಅಂದರೆ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು. ಶ್ರೀ ಕಿರಣ್ ರಿಜಿಜು ರಾಮಮೋಹನ್ ನಾಯ್ಡು, ಹೌದಾ, ಶ್ರೀ ಕಿಂಜರಪ್ಪು, ಕಿರಣ್ ರಿಜಿಜು ಇದ್ದರು, ಅವರು ಇಲ್ಲ, ಓಕೆ. ಶ್ರೀ ಕಿಂಜರಪ್ಪು ರಾಮಮೋಹನ್ ನಾಯ್ಡು, ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ನು, ಹೌದಾ. ವಾಯುಯಾನ ಖಾತೆ ಸಚಿವರು ಯಾರಪ್ಪ ಅಂದರೆ, ವಿಮಾನಯಾನ ಖಾತೆ ಸಚಿವರು ಯಾರಪ್ಪ ಅಂದರೆ ಕಿಂಜರಪ್ಪು ರಾಮಮೋಹನ್ ನಾಯ್ಡು. ಇನ್ನು ಶ್ರೀ ಪ್ರಹ್ಲಾದ್ ಜೋಶಿ, ಇವರು ಕೂಡ ಕರ್ನಾಟಕದವರು, ಐ ಥಿಂಕ್ 3ನೇ ಸಲ ಕ್ಯಾಬಿನೆಟ್ ಸಚಿವರಾಗ್ತಾ ಇದ್ದಾರೆ. ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸು, ಏನಪ್ಪ ಅಂದರೆ ಗ್ರಾಹಕರ ವ್ಯವಹಾರಗಳು, ಆಮೇಲೆ ಆಹಾರ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಆಮೇಲೆ ಸರಬರಾಜು, ಗ್ರಾಹಕರ ವ್ಯವಹಾರ, ಆಹಾರ ಮತ್ತು ಸರಬರಾಜು, ಈ ಖಾತೆ ಸಚಿವರು ಯಾರಪ್ಪ ಅಂದರೆ ಪ್ರಹ್ಲಾದ್ ಜೋಶಿ ಅವರು. ಹಿಂದಿನ ಸಲ ಇವ್ರಿಗೆ ಏನಿತ್ತಪ್ಪ ಅಂದರೆ ಕ್ಯಾಬಿನೆಟ್ ಅಫೇರ್ಸ್ ಇತ್ತು, ಅಂದರೆ ಕ್ಯಾಬಿನೆಟ್ ನಡುವೆ ಸಮನ್ವಯವನ್ನು ಸಾಧಿಸೋದು, ಯಾವುದೇ ಸ್ಟೇಟ್ಮೆಂಟನ್ನು ಕೊಡೋದು ಪ್ರಹ್ಲಾದ್ ಜೋಶಿ ಅವರು ಇತ್ತು. ಕ್ಯಾಬಿನೆಟನ್ನು ಅವ್ರ ಖಾತೆಯನ್ನು ಚೇಂಜ್ ಮಾಡಿದ್ದಾರೆ ಈ ಸಲ. ಇನ್ನು ಶ್ರೀ ಜೋಲ್ ಓರಮ್, ಹೌದಾ,
ಆಮೇಲೆ ಏನಪ್ಪ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಇನ್ನೊಂದು ಖಾತೆ ಇದೆ, ಯಾವುದು ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಇದು ಭಾಳ ಇಂಪಾರ್ಟೆಂಟ್ ಈಗಿನ ಸಮಯದಲ್ಲಿ. ಯಾಕಂದರೆ ಭಾರತ ಏನು ಮಾಡ್ತಾ ಇದೆಯಪ್ಪ ಅಂದರೆ ಸೌರ ಒಕ್ಕೂಟದ ನಾಯಕತ್ವ ಸ್ಥಾನವನ್ನು ನೋಡ್ಕೊಂಡು ವಹಿಸ್ಕೊಂಡಿದೆ. ಆಮೇಲೆ ರಿನ್ಯೂವೇಬಲ್ ಎನರ್ಜಿಯಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಆ ಖಾತೆಯನ್ನು ಯಾರಿಗೆ ನೀಡಲಾಗಿದೆಪ್ಪ ಅಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿದೆ, ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಇನ್ನು ಶ್ರೀ ಜೋಲ್ ಓರಂ, ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್. ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್, ಬುಡಕಟ್ಟು ಜನಾಂಗಗಳ ಖಾತೆ ಸಚಿವರು ಯಾರಪ್ಪ ಅಂದರೆ ಜೂಲ್ ಓರಂ. ಶ್ರೀ ಗಿರಿರಾಜ್ ಸಿಂಗ್, ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ಸ್. ಹಿಂದಿನ ಸಲನೂ ಇವರು 2.0ದಲ್ಲೂ ಸಚಿವರಾಗಿದ್ದರು, ಈಗೂ ಸಚಿವರಾಗಿದ್ದಾರೆ. ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ಸ್ ಇನ್ನು ಜವಳಿ ಖಾತೆ ಸಚಿವರು. ಇನ್ನು ಶ್ರೀ ಅಶ್ವಿನಿ ವೈಷ್ಣವ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಖಾತೆ ಯಾವುದಪ್ಪ ಅಂದರೆ ರೈಲ್ವೆ ಬೋರ್ಡಿಗೆ ಸಂಬಂಧಪಟ್ಟಂಥ ಏನಾದರೂ ಎಕ್ಸಾಮ್ ನಡೀತಾ ಇದೆ ಅಂದರೆ ಈ ಕ್ವಶನ್ ಇರ್ತದೆ. ಅಶ್ವಿನಿ ವೈಷ್ಣವ್ ಅವರು ಏನಪ್ಪ ಅಂದರೆ ರೈಲ್ವೆ ಖಾತೆ ಸಚಿವರು. ಅದರ ಜೊತೆಗೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಮಾಹಿತಿ ಮತ್ತು ಪ್ರಸರಣ ಖಾತೆ ಸಚಿವರು ಕೂಡ ಅಶ್ವಿನಿ ವೈಷ್ಣವ್ ಅವರು. ಆಮೇಲೆ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹೌದಾ, ಎಲೆಕ್ಟ್ರಾನಿಕ್ಸು ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರು ಕೂಡ ಯಾರಪ್ಪ ಅಂದರೆ ಅಶ್ವಿನಿ ವೈಷ್ಣವ್ರವರು. ಇನ್ನು ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾ, ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್, ಸಂವಹನ ಖಾತೆ ಸಚಿವರು. ಆಮೇಲೆ ಅದರ ಜೊತೆಗೆ ಮಿನಿಸ್ಟರ್ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅದೇನು ಚಿಕ್ಕ ಸ್ಟೇಟ್ 7 ಸಿಸ್ಟರ್ಸ್ ಅಂತ ಕರಿತೀವಲ್ಲ, ಹೌದಾ, ಆ 7 ಸಿಸ್ಟರ್ ಸ್ಟೇಟ್ಸನ್ನು ಡೆವಲಪ್ಮೆಂಟ್ ಅದು ಒಂದು ಏನಪ್ಪ ಅಂದರೆ ಖಾತೆ ಮಾಡಲಾಗಿದೆ. ಮಿನಿಸ್ಟರ್ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಯಾರಪ್ಪ ಅಂದರೆ ಜ್ಯೋತಿರಾದಿತ್ಯ ಸಿಂಧಿಯಾ. ಯಾಕಂದರೆ ಅವ್ರಿಗೆ ನಿಯರ್ ಆಗ್ತದೆ ರಾಜಸ್ಥಾನದಿಂದ. ಎಲ್ಪ ಅಂದರೆ ಈ ಅಸ್ಸಾಮು ಸಣ್ಣ ಚಿಕ್ಕ ರಾಜ್ಯ, ಸಿಕ್ಕಿಮು ಇವೆಲ್ಲ ಬರ್ತಾವಲ್ಲ, ಅವು 7 ಸಿಸ್ಟರ್ಸ್ ಅಂತ ಕರಿತೀವಿ, ನಾರ್ತ್ ಈಸ್ಟರ್ನ್. ನೆಕ್ಸ್ಟು ಶ್ರೀ ಭೂಪೇಂದ್ರ ಯಾದವ್, ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇವ್ರಿಗೆ ಏನು ಮಾಡಲಾಗಿದೆಪ್ಪ ಅಂದರೆ ಪರಿಸರ, ಆಮೇಲೆ ಅರಣ್ಯ ಮತ್ತು ವಾತಾವರಣ ಬದಲಾವಣೆ, ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಸಚಿವರು ಯಾರಪ್ಪ ಅಂದರೆ ನೋಡ್ರಿ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಯಾರಪ್ಪ ಅಂದರೆ ಭೂಪೇಂದ್ರ ಯಾದವ್. ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್, ಮಿನಿಸ್ಟರ್ ಆಫ್ ಕಲ್ಚರ್ ಆ್ಯಂಡ್ ಮಿನಿಸ್ಟರ್ ಆಫ್ ಟೂರಿಸಮ್, ಹೌದಾ. ಏನಪ್ಪ ಅಂದರೆ ಕಲ್ಚರ್, ಸಂಸ್ಕೃತಿ ಸಚಿವರು ಯಾರಪ್ಪ ಅಂದರೆ ಗಜೇಂದ್ರ ಸಿಂಗ್ ಶೇಖಾವತ್. ಅದರ ಜೊತೆಗೆ ಪ್ರವಾಸೋದ್ಯಮ ಸಚಿವರು ಕೂಡ ಯಾರಪ್ಪ ಅಂದರೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು. ಶ್ರೀಮತಿ ಅನ್ನಪೂರ್ಣಾದೇವಿ, ಮಿನಿಸ್ಟರ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರು ಯಾರಪ್ಪ ಅಂದರೆ ಅನ್ನಪೂರ್ಣ ದೇವಿ. ಮತ್ತು ಬಂತು ನೋಡ್ರಿ, ನಾನು ಕಿರಣ್ ರಿಜಿಜು ಅಂತ ಹೇಳಿದ್ನಲ್ಲ, ಹಿಂದಿನ ಸಲನೂ ಅವರು ಮಿನಿಸ್ಟರ್ ಆಗಿದ್ದರು, ಈಗೂ ಅವರು ಮಿನಿಸ್ಟರ್ ಆಗಿದ್ದಾರೆ. ಕಿರಣ್ ರಿಜಿಜು, ಮಿನಿಸ್ಟರ್ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್. ಇದು ಇತ್ತು ಯಾರ ಹತ್ರ, ಪ್ರಹ್ಲಾದ್ ಜೋಶಿ ಅವ್ರ ಹತ್ರ. ಈ ಸಲ ಚೇಂಜ್ ಮಾಡಲಾಗಿದೆ. ಕಿರಣ್ ರಿಜಿಜು ಅವ್ರಿಗೆ ಏನು ಮಾಡಲಾಗಿದೆ ಅಂದರೆ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್, ಹೌದಾ. ಏನಪ್ಪ ಅಂದರೆ ಏನು ಕಲಾಪ ನಡೀತದಲ್ಲ, ಆ ಕಲಾಪದಲ್ಲಿ ಎಲ್ಲ ಸುಗಮವಾಗಿ ಸಾಗಲಿಕ್ಕೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಬೇಕಾರೆ. ಹಾಗಾದರೆ ಏನಪ್ಪ ಅಂದರೆ ಕಲಾಪವನ್ನು ನಡೆಸಲಿಕ್ಕೆ. ಆಮೇಲೆ ಮಿನಿಸ್ಟರ್ ಆಫ್ ಮೈನಾರಿಟಿ ಅಫೇರ್ಸ್, ಕಿರಣ್ ರಿಜಿಜು ಅವರಿಗೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್, ಅಲ್ಪಸಂಖ್ಯಾತರ ಇಲಾಖೆಯನ್ನು ಕಿರಣ್ ರಿಜಿಜು ಅವ್ರಿಗೆ ನೀಡಲಾಗಿದೆ. ಇನ್ನು ಶ್ರೀ ಹರ್ದೀಪ್ ಸಿಂಗ್ ಪೂರಿ, ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಹೌದಾ. ಹರ್ದೀಪ್ ಸಿಂಗ್ ಪೂರಿ ಅವರಿಗೆ ಪೆಟ್ರೋಲು ಮತ್ತು ನೈಸರ್ಗಿಕ ಅನಿಲ ಖಾತೆಯನ್ನು ನೀಡಲಾಗಿದೆ. ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರಿಗೆ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಏನು ಕಾರ್ಮಿಕ ಮತ್ತು ಕಾರ್ಯನಿರ್ವಹಣೆ ಅಥವಾ ಎಂಪ್ಲಾಯ್ಮೆಂಟ್ ಕೆಲಸ, ಈ ಖಾತೆಯನ್ನು ನೀಡಲಾಗಿದೆ. ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಏನು ಯುವಜನ ಕಲ್ಯಾಣ ಮತ್ತು ಕ್ರೀಡೆ, ಈ ಖಾತೆಯನ್ನು ಯಾರಿಗೆ ನೀಡಲಾಗಿದೆಪ್ಪ ಅಂದರೆ ಮನ್ಸುಖ್ ಮಾಂಡವಿಯಾ ಅವ್ರಿಗೆ ನೀಡಲಾಗಿದೆ. ಇನ್ನು ಜಿ ಕೃಷ್ಣನ್ ರೆಡ್ಡಿ, ಮಿನಿಸ್ಟರ್ ಆಫ್ ಕೋಲ್ ಆ್ಯಂಡ್ ಮಿನಿಸ್ಟರ್ ಆಫ್ ಮೈನ್ಸ್, ಏನು ಕಲ್ಲಿದ್ದಲು ಮತ್ತು ಗಣಿಗಾರಿಕೆ, ಈ ಖಾತೆಯನ್ನು ಯಾರಿಗೆ ನೀಡಲಾಗಿದೆಪ್ಪ ಅಂದರೆ ಜಿ ಕೃಷ್ಣನ್ ರೆಡ್ಡಿ ಅವ್ರಿಗೆ ನೀಡಲಾಗಿದೆ. ಶ್ರೀ ಚಿರಾಗ್ ಪಾಸ್ವಾನ್ ಅವರಿಗೆ ಮಿನಿಸ್ಟರ್ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಆಹಾರ ಸಂಸ್ಕರಣಾ ಖಾತೆಯನ್ನು ಚಿರಾಗ್ ಪಾಸ್ವಾನ್ ಅವ್ರಿಗೆ ನೀಡಲಾಗಿದೆ. ಶ್ರೀ ಸಿ ಆರ್ ಪಾಟೀಲ್ ಅವರಿಗೆ ಏನಪ್ಪ ಅಂದರೆ ಮಿನಿಸ್ಟರ್ ಆಫ್ ಜಲಶಕ್ತಿ, ಹೌದಾ, ಜಲಶಕ್ತಿ, ಕನ್ನಡದಲ್ಲೂ ಅದನ್ನು ಜಲಶಕ್ತಿನ ಅಂತ ಹೇಳ್ಬೋದು. ಈ ಖಾತೆಯನ್ನು ಸಿ ಆರ್ ಪಾಟೀಲ್ ಅವ್ರಿಗೆ ನೀಡಲಾಗಿದೆ. ಇನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜು, ಹೌದಾ, ರಾವ್ ಇಂದ್ರಜಿತ್ ಸಿಂಗ್ ಅವರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್
ಆಫ್ ದ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಹೌದಾ, ಸಾಂಖ್ಯಿಕ ಮತ್ತು ಕಾರ್ಯಕ್ರಮಗಳ ಜಾರಿ ಈ ಖಾತೆಯನ್ನು ಯಾರಿಗೆ ನೀಡಲಾಗಿದೆಪ್ಪ ಅಂದರೆ ಇಂದ್ರಜಿತ್ ಸಿಂಗ್ ಅವ್ರಿಗೆ ನೀಡಲಾಗಿದೆ. ಮಿನಿಸ್ಟ್ರಿ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜು ಆಫ್ ಮಿನಿಸ್ಟ್ರಿ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಮಿನಿಸ್ಟ್ರಿ ಕಲ್ಚರ್. ಪ್ಲ್ಯಾನಿಂಗ್ ಯೋಜನೆ ಮತ್ತು ಸಾಂಸ್ಕೃತಿಕ ಇಂಡಿಪೆಂಡೆಂಟ್. ಸಾಂಸ್ಕೃತಿಕ ಕ್ಯಾಬಿನೆಟ್ ಸಚಿವರು ಬೇರೆ ಇದ್ದಾರೆ ಇಲ್ಲಿ, ಮತ್ತು ಇಂಡಿಪೆಂಡೆಂಟ್ ಅವರ ಅಡಿಯಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಯಾರು? ಕ್ಯಾಬಿನೆಟ್ ಸಚಿವರ ಅಡಿಯಲ್ಲಿ ಯಾರಿಗೆ ಕಲ್ಚರ್ ಇದೆಯಲ್ಲ ಅವರ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಇನ್ ಮಿನಿಸ್ಟ್ರಿ ಆಫ್ ಕಲ್ಚರಲ್ಲಿ ಇಂದ್ರಜಿತ್ ಸಿಂಗ್ ಅವರಿಗೆ ನೀಡಲಾಗಿದೆ. ಇನ್ನು ಡಾಕ್ಟರ್ ಜಿತೇಂದ್ರ ಸಿಂಗ್, ಹೌದಾ, ಜಿತೇಂದ್ರ ಸಿಂಗ್ ಅವ್ರಿಗೂ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜು ಆಫ್ ಅ ಮಿನಿಸ್ಟ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಭೂವಿಜ್ಞಾನ ಖಾತೆಯನ್ನು ನೀಡಲಾಗಿದೆ. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಪ್ರೈಮ್ ಮಿನಿಸ್ಟರ್ ಆಫೀಸ್. ಓಕೆ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೈವೆನ್ಸ್ ಆ್ಯಂಡ್ ಪೆನ್ಷನ್ಸ್. ನೋಡಿರಿ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಜಿತೇಂದ್ರ ಸಿಂಗ್ ಅವರಿಗೆ ಇರಲಿದೆ. ಅದರ ಜೊತೆಗೆ ಪ್ರಧಾನಮಂತ್ರಿಯವರ ಬಳಿ ಇರುವಂತಹ ಪರ್ಸನಲ್ ಪಬ್ಲಿಕ್ ಗ್ರೈವೆನ್ಸ್ ಮತ್ತು ಪೆನ್ಷನ್ ಈಗಾಗಲೇ ಹೇಳಿದ್ದೀನಿ ನರೇಂದ್ರ ಮೋದಿಯವರ ಹತ್ರ ಇದ್ದಾವೆ. ಅದರ ಅಡಿಯಲ್ಲಿ ಅವ್ರ ಹತ್ರ ಖಾತೆ ಇರ್ತದೆ, ಆದರೆ ಅವರ ಅಡಿಯಲ್ಲಿ ಮತ್ತೆ ಅದೇ ಖಾತೆಗಳನ್ನು ಇವ್ರು ನಿರ್ವಹಿಸ್ತಾರೆ. ಯಾರು? ಜಿತೇಂದ್ರ ಸಿಂಗ್ ಅವರು. ಇನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಇದು ಪ್ರಧಾನಮಂತ್ರಿಯವರ ಹತ್ರ ಇದೆ, ಅದರ ಅಡಿಯಲ್ಲಿ ಇವರು ಜಿತೇಂದ್ರ ಸಿಂಗ್ ಅವರು ಕೆಲಸ ಮಾಡ್ತಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇದು ಪ್ರಧಾನಮಂತ್ರಿಯವರ ಹತ್ರ ಬಳಿಯಲ್ಲಿದೆ. ಅದರ ಉಪಸಚಿವರಾಗಿ ಅವರು ಮುಖ್ಯ ಸಚಿವರು ಯಾರ? ಪ್ರಧಾನಮಂತ್ರಿಯವರು. ಹಾಗಾದರೆ ಇವರು ಅವರ ಕೈ ಅಡಿಯಲ್ಲಿ, ಹೌದಾ, ಅದರ ಮುಖ್ಯ ನಿರ್ವಹಣೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಅಂದರೆ ಪ್ರಧಾನಮಂತ್ರಿಯವರ ಬಳಿ ಯಾವ ಖಾತೆ ಇದ್ದಾವಲ್ಲ ಅದರದೆಲ್ಲ ಅದರ ಅಡಿಯಲ್ಲಿ ಮತ್ತೆ ಯಾರಪ್ಪ ಅಂದರೆ ಜಿತೇಂದ್ರ ಸಿಂಗ್ ಅವರು ಕೆಲಸ ಮಾಡ್ತಾರೆ. ಇನ್ನು ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. ಈಗಾಗಲೇ ಹೇಳಿದ್ದೀನಿ ಕ್ಯಾಬಿನೆಟ್ ಸಚಿವರು ಒಬ್ಬರು ಇದ್ದಾರೆ, ಅವರ ಅಡಿಯಲ್ಲಿ ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಕೆಲಸ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ದ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಏನಪ್ಪ ಅಂದರೆ ನಾನು ಆವಾಗಲೇ ಹೇಳಿದೆ ಯಾರ ಹತ್ರ ಇದೆ, ಅದು ಕಿರಣ್ ರಿಜಿಜು ಅವ್ರ ಹತ್ರ ಇದೆ. ಹೌದಾ, ಆ ಕಿರಣ್ ರಿಜಿಜು ಅವರ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಾರಪ್ಪ ಅಂದರೆ ಅರ್ಜುನ್ ರಾಮ್ ಮೇಘ್ವಾಲ್ ಅವರು, ಹೌದಾ, ಆ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಹಂಚ್ಕೊಳ್ತಾರೆ, ಆ ಖಾತೆ ತುಂಬ ದೊಡ್ಡದಿರೋದ್ರಿಂದ ಆ ಖಾತೆಯಲ್ಲಿ ಹಂಚಿಕೆ ಮಾಡಿ ಕೆಲಸ ಮಾಡ್ಕೊಳ್ತಾರೆ. ಹೌದಾ. ನೆಕ್ಸ್ಟು ಶ್ರೀ ಜಾಧವ್ ಪ್ರತಾಪ್ ರಾವ್ ಗಣಪತ್ ರಾವ್ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಆಫ್ ದ ಮಿನಿಸ್ಟ್ರಿ ಆಫ್ ಆಯುಷ್. ಹೌದಾ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಕ್ಯಾಬಿನೆಟ್ ಸಚಿವರು ಆಲ್ರೆಡಿ ಫ್ಯಾಮಿಲಿ ಮತ್ತು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದಲ್ಲಿ ಇದ್ದಾರೆ. ಅದರ ಜೊತೆಗೆ ಇವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಕೆಲಸ ಮಾಡ್ತಾರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು. ಆಲ್ರೆಡಿ ಕ್ಯಾಬಿನೆಟ್ ಸಚಿವರಿದ್ದಾರೆ, ಅವರ ಕೆಲಸದಲ್ಲಿ ಸ್ವಲ್ಪ ಹಂಚಿಕೊಂಡು ಜಾಧವ್ ಪ್ರತಾಪ್ ರಾವ್ ಗಣಪತ್ ರಾವ್ ಅವರು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಮಿನಿಸ್ಟ್ರಿ ಆಫ್ ಆಯುಷ್ ಕ್ಯಾಬಿನೆಟ್ ಸಚಿವರು ಯಾರೂ ಇಲ್ಲ, ಇದು ಏನಪ್ಪ ಅಂದರೆ ಇವರೇ ನಿರ್ವಹಿಸಬೇಕಾಗ್ತದೆ. ನೆಕ್ಸ್ಟು ಶ್ರೀ ಜಯಂತ್ ಚೌಧರಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಇದು ತುಂಬ ಇಂಪಾರ್ಟೆಂಟ್ ಆದ ಖಾತೆ, ರಾಜ್ಯ ಖಾತೆ, ಕ್ಯಾಬಿನೆಟ್ ಖಾತೆ ಇಲ್ಲ ಇದಕ್ಕೆ. ಹೌದಾ, ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯಾಭಿವೃದ್ಧಿ ಮತ್ತು ಏನಪ್ಪ ಅಂದರೆ ಎಂಟರ್ಪ್ರಿನರ್ಶಿಪ್ ಹೂಡಿಕೆ. ಆಮೇಲೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಹೌದಾ, ಧರ್ಮೇಂದ್ರ ಪ್ರಧಾನ್ ಅವರು ಏನಪ್ಪ ಅಂದರೆ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವರ ಅಡಿಯಲ್ಲಿ ಅದನ್ನು ಹಂಚಿಕೊಂಡು ಏನಪ್ಪ ಅಂದರೆ ಜಯಂತ್ ಚೌಧರಿ ಅವರು ಕಾರ್ಯನಿರ್ವಹಿಸ್ತಾರೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್. ನೆಕ್ಸ್ಟ್ ಮಿನಿಸ್ಟರ್ ಆಫ್ ಸ್ಟೇಟ್, ಇದು ಇಂಡಿಪೆಂಡೆಂಟ್ ಚಾರ್ಜ್ ಅಲ್ಲ, ಶ್ರೀ ಜಿತಿನ್ ಪ್ರಸಾದ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಕ್ಯಾಬಿನೆಟ್ ಸಚಿವರಿದ್ದಾರೆ, ಅವರ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಎಲೆಕ್ಟ್ರಾನಿಕ್ಸು ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಆಲ್ರೆಡಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಇದೆ, ಅವರ ಅಡಿಯಲ್ಲಿ ಜಿತಿನ್ ರಾಮ್ ಪ್ರಸಾದ್ ಅವರು ಕೆಲಸ ಮಾಡ್ತಾರೆ. ಹೌದಾ. ನೆಕ್ಸ್ಟು ಶ್ರೀಪಾದ್ ಯೆಸ್ಸೋ ನಾಯಕ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಪವರ್, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಇದು ಯಾರ ಹತ್ರ ಇದೆ ಅಂದರೆ ಪವರು ಮತ್ತು ಎನರ್ಜಿ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಇದೆ, ಅವರ ಅಡಿಯಲ್ಲಿ ಶ್ರೀಪಾದ್ ಯೆಸ್ಸೋ ನಾಯಕ್ ಅವರು ಕೆಲಸ ಮಾಡ್ತಾರೆ. ಶ್ರೀ ಪಂಕಜ್ ಚೌಧರಿ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹೌದಾ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಅವರ ಅಡಿಯಲ್ಲಿ ಶ್ರೀ ಪಂಕಜ್ ಚೌಧರಿ ಅವರು, ಹೌದಾ, ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಕೆಲಸ ಮಾಡ್ತಾರೆ. ರಾಜ್ಯ ಖಾತೆ ಸಚಿವರು ಇವರೆಲ್ಲ ಈಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿಲ್ಲ, ಹೌದಾ, ಆಲ್ರೆಡಿ ಕ್ಯಾಬಿನೆಟ್ ಖಾತೆ ಸಚಿವರನ್ನು ಅಭ್ಯಾಸ ಮಾಡಿದ್ದೀವಿ. ಈಗ ಅವರ ಅಡಿಯಲ್ಲಿ ಬರ್ತಕ್ಕಂಥ ಇಂಡಿಪೆಂಡೆಂಟ್ ಚಾರ್ಜ್ ಇದ್ದರೆ ಖಾತೆಯನ್ನು ಹಂಚ್ಕೊಳ್ಳಾಗ್ತದೆ. ನಾನೇನು ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಹೇಳ್ತಾ ಇದ್ದಿಲ್ಲ, ಅದು ತುಂಬ ದೊಡ್ಡ ಖಾತೆ ಆದರೆ ಅದರಲ್ಲಿ ಹಂಚಿಕೆ ಮಾಡಿ ಕ್ಯಾಬಿನೆಟ್ ಸಚಿವರು ನೋಡ್ಕೊಳ್ತಾರೆ ಒಂದಷ್ಟು ಇಂಡಿಪೆಂಡೆಂಟ್ ಚಾರ್ಜ್ ಅಂತ ರಾಜ್ಯ ಖಾತೆ ಸಚಿವರು
ಸ್ವತಂತ್ರ ಖಾತೆ ಇರುವಂಥ ರಾಜ್ಯ ಖಾತೆ ಸಚಿವರು ನೋಡ್ಕೊಳ್ತಾರೆ. ಆದರೆ ಇಲ್ಲಿ ಇಂಡಿಪೆಂಡೆಂಟ್ ಚಾರ್ಜ್ ಇಲ್ಲ, ಅವರ ಅಡಿಯಲ್ಲೇ ಕೆಲಸ ಮಾಡಬೇಕು ಇವರು. ಯಾರು? ಪಂಕಜ್ ಚೌಧರಿ ಅವರು, ನಿರ್ಮಲಾ ಸೀತಾರಾಮನ್ ಅವರ ಅಡಿಯಲ್ಲಿ. ನೆಕ್ಸ್ಟ್ ಶ್ರೀ ಕೃಷನ್ ಪಾಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕೋಆಪರೇಷನ್, ಹೌದಾ, ಸಹಕಾರ ಸಚಿವರು, ಅವರ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಶ್ರೀ ರಾಮದಾಸ್ ಅಠವಲೆ, ಹಿಂದಿನ ಸಲನೂ ಇವರು ಏನಪ್ಪ ಅಂದರೆ ಮಿನಿಸ್ಟರ್ ಆಗಿದ್ದರು, ಏನಪ್ಪ ಅಂದರೆ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್. ಈ ಸಲನೂ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಶ್ರೀ ರಾಮನಾಥ್ ಠಾಕೂರ್, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಹೌದಾ, ಏನಪ್ಪ ಅಂದರೆ ಕೃಷಿ ಮತ್ತು ರೈತರ ಅಭಿವೃದ್ಧಿ, ಈ ಖಾತೆ ಸಚಿವರು. ಏನಪ್ಪ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ರಾಮನಾಥ್ ಠಾಕೂರು. ಆಮೇಲೆ ನಿತ್ಯಾನಂದ ರಾಯ್, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಹೌದಾ. ಗೃಹ ಖಾತೆ ಯಾರ ಹತ್ರ ಇದೆ? ಅಮಿತ್ ಶಾ ಅವ್ರ ಹತ್ರ ಇದೆ. ಅವರ ಅಡಿಯಲ್ಲಿ ನಿತ್ಯಾನಂದ ರಾಯ್ ಅವರು ಕೆಲಸ ಮಾಡ್ತಾರೆ. ಶ್ರೀಮತಿ ಅನುಪ್ರಿಯಾ ಪಟೇಲ್, ಮಿನಿಸ್ಟ್ರಿ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಸ್, ಹೌದಾ. ಏನಪ್ಪ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರು ಯಾರಪ್ಪ ಅಂದರೆ ಅನುಪ್ರಿಯಾ ಪಟೇಲ್. ಮಿನಿಸ್ಟರ್ ಆಫ್ ಸ್ಟೇಟ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಹೌದಾ. ಇದು ಕೂಡ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಅನುಪ್ರಿಯಾ ಪಟೇಲ್, ರಾಸಾಯನಿಕ ಮತ್ತು ಗೊಬ್ಬರಗಳ ಸಚಿವರು. ಇನ್ನು ಶ್ರೀ ವಿ ಸೋಮಣ್ಣ, ಕರ್ನಾಟಕದವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕೊನೆಗೆ ಹೇಳದ್ನಲ್ಲ ನಾನು, ಹೌದಾ, ಪಾಟೀಲ್ ಅಂತಿದ್ರಲ್ಲ, ಅವರ ಅಡಿಯಲ್ಲಿ ವಿ ಸೋಮಣ್ಣ ಅವರು ಕೆಲಸ ಮಾಡ್ತಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ರೈಲ್ವೇಸನ್ನು ಹೇಳಿದೆ, ತುಂಬ ದೊಡ್ಡ ಖಾತೆ, ಅದಕ್ಕೆ ರಾಜ್ಯ ಖಾತೆ ಅವರ ಅಡಿಯಲ್ಲಿ ವಿ ಸೋಮಣ್ಣ ಅವರು ಕೆಲಸ ಮಾಡ್ತಾರೆ. ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಸಂವಹನ ಖಾತೆ, ಹೌದಾ. ಇವೆರಡು ಏನಪ್ಪ ಅಂದರೆ ರೂರಲ್ ಡೆವಲಪ್ಮೆಂಟು ಮತ್ತು ಸಂವಹನ ದೊಡ್ಡ ಖಾತೆಗಳು. ಇದನ್ನು ನಿರ್ವಹಿಸಲಿಕ್ಕೂ ಕೂಡ ಏನಪ್ಪ ಅಂದರೆ ಹೆಚ್ಚು. ನೆಕ್ಸ್ಟು ಏನಪ್ಪ ಅಂದರೆ ಪ್ರೊಫೆಸರ್ ಎಸ್ ಪಿ ಸಿಂಗ್ ಬಘೇಲಾ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಫಿಶರೀಸ್, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್. ಈಗಾಗಲೇ ಕ್ಯಾಬಿನೆಟ್ ಸಚಿವರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ಫಿಶರೀಸು ಮತ್ತು ಆ್ಯನಿಮಲ್ ಹಸ್ಬೆಂಡ್ರಿ, ಡೈರಿ ಯಾರಿಗೆ ನೀಡಲಾಗಿದೆ ಅಂತ ಅಭ್ಯಾಸ ಮಾಡಿದ್ದೀವಿ. ಅವರ ಅಡಿಯಲ್ಲಿ ಯಾರಪ್ಪ ಅಂದರೆ ಪ್ರೊಫೆಸರ್ ಎಸ್ ಪಿ ಸಿಂಗ್ ಬಘೇಲಾ ಅವರು, ಹೌದಾ. ಮೀನುಗಾರಿಕೆ, ಆಮೇಲೆ ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಈ ಖಾತೆಯನ್ನು ನೋಡ್ಕೊಳ್ತಾರೆ. ಅದರ ಜೊತೆಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ಹೌದಾ, ರಾಜ್ಯ ಖಾತೆ ಸಚಿವರು ಇವರು. ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಎಸ್ ಪಿ ಸಿಂಗ್ ಬಘೇಲಾ. ನೆಕ್ಸ್ಟ್ ಸುಶ್ರೀ ಶೋಭಾ ಕರಂದ್ಲಾಜೆ, ಕರ್ನಾಟಕದವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಕ್ಯಾಬಿನೆಟ್ ಸಚಿವರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಅವರ ಅಡಿಯಲ್ಲಿ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಖಾತೆ ಸಚಿವರು. ಆಮೇಲೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಏನಪ್ಪ ಅಂದರೆ ಕಾರ್ಮಿಕ ಮತ್ತು ನೌಕರಿ, ಎಂಪ್ಲಾಯ್ಮೆಂಟ್, ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಶೋಭಾ ಕರಂದ್ಲಾಜೆ ಅವರು. ಇನ್ನು ಶ್ರೀ ಕೀರ್ತಿವರ್ಧನ್ ಸಿಂಗ್, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ, ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಕೀರ್ತಿವರ್ಧನ್ ಸಿಂಗ್ ಅವರು. ಆಮೇಲೆ ಕೀರ್ತಿವರ್ಧನ್ ಸಿಂಗ್ ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಖಾತೆ ರಾಜ್ಯ ಖಾತೆ ಸಚಿವರು, ಹೌದಾ. ವಿದೇಶಾಂಗ ಖಾತೆ ಕ್ಯಾಬಿನೆಟ್ ಸಚಿವರು ಜಯಶಂಕರ್ ಅವರಿದ್ದಾರೆ. ಅವರ ಅಡಿಯಲ್ಲಿ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಯಾರು? ಕೀರ್ತಿವರ್ಧನ್ ಸಿಂಗ್. ಇನ್ನು ಶ್ರೀ ಬಿ ಎಲ್ ವರ್ಮಾ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಹೌದಾ. ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಹಂಚಿಕೆ, ಇದ್ರ ಕ್ಯಾಬಿನೆಟ್ ಸಚಿವರು ನಾವು ಅಭ್ಯಾಸ ಮಾಡಿದ್ದೀವಿ. ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಬಿ ಎಲ್ ವರ್ಮಾ ಅವರು. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಹೌದಾ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು. ಈಗಾಗಲೇ ಅಠವಲೆಯವರು ರಾಜ್ಯ ಖಾತೆ ಸಚಿವರು, ಇಂಡಿಪೆಂಡೆಂಟ್ ಚಾರ್ಜ್ ಇತ್ತು. ಆಮೇಲೆ ಕ್ಯಾಬಿನೆಟ್ ಸಚಿವರು, ಸೋಷಿಯಲ್ ಜಸ್ಟಿಸ್ ಕ್ಯಾಬಿನೆಟ್ ಸಚಿವರನ್ನ ಅಭ್ಯಾಸ ಮಾಡಿದ್ದೀವಿ. ಇದೇನಪ್ಪ ಅಂದರೆ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಚಿವರು ಬಿ ಎಲ್ ವರ್ಮಾ ಅವರು. ಇನ್ನು ಶ್ರೀ ಶಂತನು ಠಾಕೂರ್, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ಸ್, ವಾಟರ್ವೇಸ್, ಬಂದರುಗಳು, ಸಾಗಾಣಿಕೆ ಮತ್ತು ಜಲಸಾರಿಗೆ, ಈ ಖಾತೆಯ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಶಂತನು ಠಾಕೂರ್. ಶ್ರೀ ಸುರೇಶ್ ಗೋಪಿ ಇವರು ಏನಪ್ಪ ಅಂದರೆ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್,
ಹೌದಾ. ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ನ, ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂನ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಸುರೇಶ್ ಗೋಪಿ. ಅದರ ಜೊತೆಗೆ ಪ್ರವಾಸೋದ್ಯಮ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಸುರೇಶ್ ಗೋಪಿ. ನೆಕ್ಸ್ಟ್, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಹೌದಾ, ಮಾಹಿತಿ ಮತ್ತು ಪ್ರಸರಣ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಡಾಕ್ಟರ್ ಎಲ್ ಮುರುಗನ್. ಅದರ ಜೊತೆಗೆ ಪಾರ್ಲಿಮೆಂಟ್ರಿ ಅಫೇರ್ಸ್, ನೋಡಿರಿ ಪಾರ್ಲಿಮೆಂಟ್ರಿ ಅಫೇರ್ಸ್ 3ರಿಂದ 4 ಜನರಿಗೆ ನೀಡಲಾಗಿದೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಅದು. ಡಾಕ್ಟರ್ ಎಲ್ ಮುರುಗನ್ ಅವರಿಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಏನಪ್ಪ ಅಂದರೆ ಏನು ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತದಲ್ಲ, ಆ ಚರ್ಚೆ ಆಗುವಂಥ ವಿಷಯಗಳನ್ನ ನಾವು ಪಾರ್ಲಿಮೆಂಟ್ರಿ ಅಫೇರ್ಸ್ ಅಂತ ಕರಿತೀವಿ. ಹೌದಾ, ಕ್ಯಾಬಿನೆಟಲ್ಲಿ ಚರ್ಚೆ ಆಗೋದಿರ್ಬೋದು, ಅಥವಾ ಏನೋ ಲೋಕಸಭೆಯ ವ್ಯವಹಾರಗಳು ಏನಂತ ಕರಿತೀವಲ್ಲ, ಲೋಕಸಭೆ ವ್ಯವಹಾರಗಳು, ಅವೆಲ್ಲ ಪಾರ್ಲಿಮೆಂಟ್ರಿ ಅಫೇರ್ಸಲ್ಲಿ ಬರ್ತಾವೆ. ಆ ಪಾರ್ಲಿಮೆಂಟ್ರಿ ಅಫೇರ್ಸ್ನ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಡಾಕ್ಟರ್ ಎಲ್ ಮುರುಗನ್. ಆಮೇಲೆ ಶ್ರೀ ಅಜಯ್ ತಾಮ್ಟಾ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ನಿತಿನ್ ಗಡ್ಕರಿ ಅವರು ಏನಪ್ಪ ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ನ ಕ್ಯಾಬಿನೆಟ್ ಸಚಿವರಿದ್ದಾರೆ. ಅವರ ಅಡಿಯಲ್ಲಿ ಏನಪ್ಪ ಅಂದರೆ ಯಾರು, ಅಜಯ್ ತಾಮ್ಟಾ ರಾಜ್ಯ ಸಚಿವರು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಹೌದಾ, ರಸ್ತೆ ಸಾರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಸಾಗಾಣಿಕೆ ಸಚಿವರು. ನೆಕ್ಸ್ಟ್, ಬಂದಿ ಸಂಜಯ್ ಕುಮಾರ್ ಮಿನಿಸ್ಟರ್ ಆಫ್ ಸ್ಟೇಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಏನು ಅಮಿತ್ ಶಾ ಅವರು ಕ್ಯಾಬಿನೆಟ್ ಸಚಿವರಿದ್ದಾರೆ ಹೋಮ್ ಅಫೇರ್ಸ್ದು, ಅವರ ಅಡಿಯಲ್ಲಿ ಇವರು ರಾಜ್ಯ ಸಚಿವರು ಬಂದಿ ಸಂಜಯ್ ಕುಮಾರ್ ಅವರು. ನೆಕ್ಸ್ಟ್, ಶ್ರೀ ಕಮಲೇಶ್ ಪಾಸ್ವಾನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಹೌದಾ, ಏನಪ್ಪ ಅಂದರೆ ಗ್ರಾಮೀಣ ಅಭಿವೃದ್ಧಿ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಕಮಲೇಶ್ ಪಾಸ್ವಾನ್. ನೆಕ್ಸ್ಟ್, ಭಗೀರಥ್ ಚೌಧರಿ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಕೃಷಿ ಮತ್ತು ರೈತರ ಅಭಿವೃದ್ಧಿ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಭಗೀರಥ್ ಚೌಧರಿ. ಶ್ರೀ ಸತೀಶ್ ಚಂದ್ರ ದುಬೆ ಅವರು ಏನಪ್ಪ ಅಂದರೆ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ರಾಜ್ಯ ಖಾತೆ ಸಚಿವರು. ಸತೀಶ್ ಚಂದ್ರ ದುಬೆ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ರಾಜ್ಯ ಖಾತೆ ಸಚಿವರು. ಶ್ರೀ ಸಂಜಯ್ ಸೇಠ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಹೌದಾ, ನೋಡಿರಿ ಕ್ಯಾಬಿನೆಟ್ ಸಚಿವರು ಯಾರಿದಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಾಜನಾಥ್ ಸಿಂಗ್ ಅವರಿದ್ದಾರೆ. ಅವರ ಅಡಿಯಲ್ಲಿ ರಾಜ್ಯ ಖಾತೆ ಸಚಿವರು, ರಕ್ಷಣಾ ಖಾತೆಯ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಸಂಜಯ್ ಸೇಠ್. ನೆಕ್ಸ್ಟ್, ರವನೀತ್ ಸಿಂಗ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಹೌದಾ, ರವನೀತ್ ಸಿಂಗ್ ಅವರು ಆಹಾರ ಸಂಸ್ಕರಣಾ ಕೈಗಾರಿಕೆ ರಾಜ್ಯ ಸಚಿವರು. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ರಾಜ್ಯ ಸಚಿವರು ಯಾರಪ್ಪ ಅಂದರೆ ರವನೀತ್ ಸಿಂಗ್. ಆಮೇಲೆ ಅದರ ಜೊತೆಗೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಹೌದಾ, ರೈಲ್ವೇನ ರಾಜ್ಯ ಖಾತೆಯ ಸಚಿವರು ಯಾರಪ್ಪ ಅಂದರೆ ರವನೀತ್ ಸಿಂಗ್ ಅವರು. ಆಲ್ರೆಡಿ ಏನಪ್ಪ ಅಂದರೆ ವಿ ಸೋಮಣ್ಣವ್ರಿಗೂ ಹೌದಾ ರೈಲ್ವೇಸ್ನ ರಾಜ್ಯ ಖಾತೆ ಸಚಿವರಿದ್ದಾರೆ. ಹಾಗಾದರೆ ಒಂದು ಖಾತೆ ತುಂಬ ದೊಡ್ಡ ಖಾತೆ ಇದ್ದರೆ 2-3 ಜನರಿಗೆ ಅದನ್ನು ಹಂಚಲಾಗಿರ್ತದೆ. ಎಲ್ಲರೂ ಕೂಡ್ಕೊಂಡು ಅದನ್ನು ಕೆಲಸ ಮಾಡಬೇಕಾಗಿರ್ತದೆ. ತುಂಬ ದೊಡ್ಡ ಖಾತೆ, ಇಡೀ ದೇಶದ ನೋಡಬೇಕಲ್ಲ, ಅದಕ್ಕೆ. ನೆಕ್ಸ್ಟ್, ಶ್ರೀ ದುರ್ಗಾದಾಸ್ ಉಕೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಬುಡಕಟ್ಟು ಜನಾಂಗಗಳ ವ್ಯವಹಾರಗಳ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ದುರ್ಗಾದಾಸ್ ಉಕೆ. ಶ್ರೀಮತಿ ರಕ್ಷಾ ನಿಖಿಲ್ ಖಾಡ್ಸೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಯುವಜನ ಕಲ್ಯಾಣ ಮತ್ತು ಸಬಲೀಕರಣ ಅಂತೇನು ಬರ್ತದೆ ಅದು ಕ್ರೀಡೆ. ಹೌದಾ, ಈ ಖಾತೆಯ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ರಕ್ಷಾ ನಿಖಿಲ್ ಖಾಡ್ಸೆ. ನೆಕ್ಸ್ಟ್, ಸುಕಾಂತ್ ಮಜುಮ್ದಾರ್ ಓಕೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಹೌದಾ, ಏನಪ್ಪ ಅಂದರೆ ಶಿಕ್ಷಣ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಸುಕಾಂತ ಮಜುಮ್ದಾರ್ ಅವರು. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಮತ್ತೆ ಹೇಳಿದ್ನಲ್ಲ, ತುಂಬ ಹಿಂದುಳಿದು ಇದ್ದಾವೆ 7 ಸಿಸ್ಟರ್ಸ್ ಅಂತ ಏನು ಕರಿತೀವಲ್ಲ, ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸನ್ನು ಡೆವಲಪ್ ಮಾಡಲಿಕ್ಕೆ ಯಾರಪ್ಪ ಅಂದರೆ ರಾಜ್ಯ ಖಾತೆ ಸಚಿವನಾಗಿ ಸುಕಾಂತ್ ಮಜುಮ್ದಾರ್ ಅವ್ರನ್ನ ನೇಮಿಸಲಾಗಿದೆ. ಇನ್ನು ಶ್ರೀಮತಿ ಸಾವಿತ್ರಿ ಠಾಕೂರ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಸಾವಿತ್ರಿ ಠಾಕೂರ್. ಶ್ರೀ ಥೋಕನ್ ಸಾಹು ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಹೌದಾ, ಏನಪ್ಪ ಅಂದರೆ ಗೃಹ ನಿರ್ಮಾಣ ಮತ್ತು
ನಗರೀಕರಣ, ಗೃಹ ನಿರ್ಮಾಣ ಮತ್ತು ನಗರೀಕರಣದ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಥೋಕನ್ ಸಾಹು. ಇನ್ನು ಶ್ರೀ ರಾಜಭೂಷಣ್ ಚೌಧರಿ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಜಲಶಕ್ತಿ ನೋಡ್ರಿ, ಇದು ಮೂರನೇವ್ರಿಗೆ ಕೊಡೋದು. ಒಂದು ಕ್ಯಾಬಿನೆಟ್ ಸಚಿವರಿದ್ದಾರೆ. ಅದಾದ ನಂತರ ಸ್ವತಂತ್ರ ಖಾತೆ ರಾಜ್ಯ ಸಚಿವರಿದ್ದಾರೆ. ಇನ್ನು ರಾಜ್ಯ ಸಚಿವರು ಸ್ವತಂತ್ರ ಖಾತೆ ಆದಮೇಲೆ ರಾಜ್ಯ ಸಚಿವರು ಯಾರಪ್ಪ ಅಂದರೆ ರಾಜಭೂಷಣ್ ಚೌಧರಿ. ಅದು ರಾಜಭೂಷಣ್ ಚೌಧರಿ ಯಾರಪ್ಪ ಅಂದರೆ ಜಲಶಕ್ತಿ ರಾಜ್ಯ ಖಾತೆ ಸಚಿವರು. ನೆಕ್ಸ್ಟ್ ಶ್ರೀ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಓಕೆ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಓಕೆ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಸ್ಟೀಲ್. ನೋಡ್ರಿ, ಹೆವಿ ಇಂಡಸ್ಟ್ರೀಸ್ ಯಾರ ಹತ್ರ ಇದೆ ಅಂದರೆ ಕುಮಾರಸ್ವಾಮಿ ಅವರ ಹತ್ರ ಇದೆ. ಅವರ ಅಡಿಯಲ್ಲಿ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ಕಾರ್ಯನಿರ್ವಹಿಸ್ತಾರೆ. ಹೌದಾ? ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಸ್ಟೀಲ್. ಹೌದಾ? ಉಕ್ಕು ಕೂಡ ಯಾರ ಹತ್ರ ಇದೆ? ಕುಮಾರಸ್ವಾಮಿ ಅವರ ಹತ್ರ ಇದೆ. ಅವರ ಅಡಿಯಲ್ಲಿ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ಕಾರ್ಯನಿರ್ವಹಿಸ್ತಾರೆ. ಶ್ರೀ ಹರ್ಷ ಮಲ್ಹೋತ್ರಾ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅವೇರ್ಸ್. ಹೌದಾ? ಕಾರ್ಪೊರೇಟ್ ಅವೇರ್ಸ್, ಸಾರ್ವಜನಿಕ ವ್ಯವಹಾರ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಹರ್ಷ ಮಲ್ಹೋತ್ರಾ. ಅದರ ಜೊತೆಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ನೋಡ್ರಿ, ನಿತಿನ್ ಗಡ್ಕರಿ ಅವರ ಅಡಿಯಲ್ಲಿ ಮತ್ತೆ ಇದು ಎರಡನೇ ರಾಜ್ಯ ಸಚಿವರು ಯಾರು? ಹರ್ಷ ಮಲ್ಹೋತ್ರಾ, ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ರಸ್ತೆ ಸಾರಿಗೆ ಮತ್ತು ರಸ್ತೆಗಳ ಸಚಿವರು. ಕ್ಯಾಬಿನೆಟ್ ಸಚಿವರು ನಿತಿನ್ ಗಡ್ಕರಿ ಅವರು ಇದ್ದಾರೆ. ರಾಜ್ಯ ಸಚಿವರು ಆಲ್ರೆಡಿ ಒಬ್ಬರು ಡಿಸ್ಕಸ್ ಮಾಡಿದ್ವಿ, ಅದಲ್ಲದೆ ಈಗ ಹರ್ಷ ಮಲ್ಹೋತ್ರಾ ಅವರು ಕೂಡ. ನೆಕ್ಸ್ಟ್ ಶ್ರೀಮತಿ ನಿಮುಬೇನ್ ಜಯಂತಿಬಾಯಿ. ಹೌದಾ? ಬಂಬಾಣಿಯಾ. ಶ್ರೀ ನಿಮುಬೇನ್ ಜಯಂತಿಬಾಯಿ ಬಂಬಾಣಿಯಾ. ಹೌದಾ? ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಗ್ರಾಹಕರ ವ್ಯವಹಾರಗಳು, ಆಹಾರ ಮತ್ತು ಹಂಚಿಕೆ. ಇದರ ರಾಜ್ಯ ಸಚಿವರು ಯಾರಪ್ಪ ಅಂದರೆ ನಿಮುಬೇನ್ ಜಯಂತಿಬಾಯಿ ಬಂಬಾಣಿಯಾ. ಇವರು ಕೂಡ ನೋಡ್ರಿ ಎರಡನೇ ರಾಜ್ಯ ಖಾತೆ ಸಚಿವರು. ಆಲ್ರೆಡಿ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ರಾಜ್ಯ ಖಾತೆ ಸಚಿವರನ್ನ ಅಭ್ಯಾಸ ಮಾಡಿದ್ದೀವಿ. ಅದರ ಜೊತೆಗೆ ಇವರು ಕೂಡ. ಶ್ರೀ ಮುರಳೀಧರ್ ಮೊಹೋಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್, ಸಹಕಾರ. ಆಮೇಲೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ವಾಯುಯಾನ ಅಂತ ಏನು ಕೇಳ್ತೀವಲ್ಲ, ವಿಮಾನಯಾನ. ಹೌದಾ? ಅದರ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಮುರಳೀಧರ್ ಮೊಹೋಲ್. ಶ್ರೀ ಜಾರ್ಜ್ ಕುರಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಹೌದಾ? ಏನಪ್ಪ ಅಂದರೆ ಅಲ್ಪಸಂಖ್ಯಾತರ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಜಾರ್ಜ್ ಕುರಿಯನ್. ಆಮೇಲೆ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಒಟ್ಟು ಡೇರಿಂಗ್. ನೋಡ್ರಿ, ಕ್ಯಾಬಿನೆಟ್ ಸಚಿವರು ಡಿಸ್ಕಸ್ ಮಾಡಿದ್ವಿ, ರಾಜ್ಯ ಖಾತೆ ಸಚಿವರು ಡಿಸ್ಕಸ್ ಮಾಡಿದ್ವಿ. ಈಗ ಮತ್ತೊಬ್ಬರು ರಾಜ್ಯ ಖಾತೆ ಸಚಿವರು ಯಾವುದಕ್ಕೆ? ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೇರಿಂಗ್. ಹೌದಾ? ಮೀನುಗಾರಿಕೆ, ಆಮೇಲೆ ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ. ಇದರ ರಾಜ್ಯ ಖಾತೆ ಸಚಿವರು ಇನ್ನೊಬ್ಬರು ರಾಜ್ಯ ಖಾತೆ ಆಲ್ರೆಡಿ ಇದ್ದಾರೆ ಒಬ್ಬರು. ಈಗ ಅದರ ಜೊತೆಗೆ ಇನ್ನೊಬ್ಬರು ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಜಾರ್ಜ್ ಕುರಿಯನ್. ನೆಕ್ಸ್ಟ್ ಶ್ರೀ ಪವಿತ್ರ ಮರ್ಗೆರಿತಾ. ಹೌದಾ? ಪವಿತ್ರ ಮಾರ್ಗೆರಿತಾ. ಹೌದಾ? ಕೊನೆಯ ಸಚಿವರು ಇವರು. ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಖಾತೆ ರಾಜ್ಯ ಸಚಿವರು, ಎರಡನೇ ರಾಜ್ಯ ಸಚಿವರು ಇವರು. ಆ್ಯಂಡ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, ಜವಳಿ ರಾಜ್ಯ ಖಾತೆ ಸಚಿವರು. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಖಾತೆ ಸಚಿವರು ಯಾರಪ್ಪ ಅಂದರೆ ಶ್ರೀ ಪವಿತ್ರ ಮಾರ್ಗೆರಿತ್. ಇದರಲ್ಲಿ ಯಾವುದಾದ್ರೂ ಒಂದು ಹೆಸರು ಕೊಟ್ಟು ನಿಮ್ಮ ಖಾತೆಗಳನ್ನು ಕೇಳ್ತಾರೆ, ಅಥವಾ ಖಾತೆಗಳನ್ನು ಕೊಟ್ಟು ಅದನ್ನು ನಿಭಾಯಿಸ್ತಿರೋರು, ಅದು ರಾಜ್ಯ ಖಾತೆ ಇರ್ಬೋದು, ಸ್ವತಂತ್ರ ರಾಜ್ಯ ಖಾತೆ ಇರ್ಬೋದು, ಅಥವಾ ಕ್ಯಾಬಿನೆಟ್ ಸಚಿವರು ಇರ್ಬೋದು, ಇವುಗಳನ್ನು ಕೇಳ್ತಾರೆ. ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ, ಯಾವ್ಯಾವ ಖಾತೆ ಅಡಿಯಲ್ಲಿ ಯಾವ್ಯಾವ ಬರ್ತಾವೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಎಷ್ಟು ಜನ ರಾಜ್ಯ ಖಾತೆ ಸಚಿವರಿದ್ದಾರೆ ಅಂತ ಹೇಳಿದ್ದೀನಿ. ನೋಡಿರಿ, ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಏನು ಬರ್ತಾವೆ ಅದನ್ನು ಹಂಚಿಕೆ ಮಾಡಿ, ಇರುವಂಥ ದೊಡ್ಡ ಖಾತೆಯನ್ನು ಹಂಚಿಕೆ ಮಾಡುವಂಥ ಕೆಲಸ. ಆದರೆ ರಾಜ್ಯ ಖಾತೆ ಅಂತ ಏನು ಬರ್ತಾವೆ ಆಲ್ರೆಡಿ ಕ್ಯಾಬಿನೆಟ್ ಸಚಿವರು ಏನಿದಾರಲ್ಲ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದೊಂದು ಸ್ವಲ್ಪ ಕ್ಲಿಯರ್ ಆಗಿರಲಿ ಅಂತ ಹೇಳ್ತಾ. ಹೌದಾ? ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ನಿತಿನ್ ಗಡ್ಕರಿ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕ್ಯಾಬಿನೆಟ್ ಸಚಿವರು ಅವ್ರು ಇದಾರಲ್ಲ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವತಂತ್ರ ರಾಜ್ಯ ಖಾತೆ ಸಚಿವರನ್ನಾದರೂ ಕೇಳ್ಬೋದು, ಅಥವಾ ಕೇವಲ ರಾಜ್ಯ ಖಾತೆ ಸಚಿವರನ್ನಾದರೂ ಕೇಳ್ಬೋದು. ಯಾಕಂದರೆ ತುಂಬ ದೊಡ್ಡ ಖಾತೆ ಅದು. ರಸ್ತೆ ಸಾರಿಗೆ ಮತ್ತು ರಸ್ತೆ ಸಾರಿಗೆ ಮತ್ತು ಸಂಪರ್ಕ, ಅದಕ್ಕೆ ಅಥವಾ ಆಹಾರ ಹಂಚಿಕೆ, ಇಂಥ ಖಾತೆಗಳೇನಿದೆಲ್ಲ, ರೈಲ್ವೇಸ್ ಇರ್ಬೋದು, ಆಮೇಲೆ ಶಿಕ್ಷಣ ಇರ್ಬೋದು, ಇದನ್ನು ಕೇಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಅವುಗಳನ್ನು ನೋಡ್ಕೊಳ್ರಿ. ಪದೇ ನೋಡ್ಕೊಳ್ಳೋದು, ಕೇಳೋದ್ರಿಂದ ಹೆಚ್ಚೆಚ್ಚು ನೆನಪು ಉಳಿತಾ ಇರ್ತದಂತ. ಇದು ಹೆಚ್ಚು ಕಡಿಮೆ ಎಲ್ಲ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್ ಆದ ವಿಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಅದನ್ನು ಹಂಚುವಂಥ ಕೆಲಸ ಮಾಡಿರಿ. ಎಷ್ಟೆಷ್ಟು ಬಾರಿ
ಹೌದಾ? ನೀವು ಹೆಚ್ಚೆಚ್ಚು ಕೇಳ್ತೀರಾ ಅಷ್ಟು ಈ ಖಾತೆಗಳು ನಿಮ್ಗೆ ನೆನಪುಳಿತಾವ. ಅದರಲ್ಲಿ ಪ್ರಮುಖ ಖಾತೆಗಳನ್ನು ಬೇಕಾದ್ರೆ ಒಂದು ಕಡೆ ಎಲ್ಲಾದರೂ ಪಾಯಿಂಟ್ಔಟ್ ಮಾಡಿಕೊಟ್ರೆ ನಿಮ್ಗೆ ಯಾವ ಪ್ರಮುಖ ಅನಿಸ್ತೋ ಆಲ್ರೆಡಿ ಯಾರಾದರೂ ಒಂದಷ್ಟು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿದರೆ ಅಲ್ಲಿ ಕೇಳಿರ್ತಾರೆ ಯಾವ ಪ್ರಮುಖ. ಕ್ಯಾಬಿನೆಟ್ ಸಚಿವರು ಏನಿದಾರಲ್ಲ ನೀವು ನೆನಪಿಟ್ಕೊಳ್ಳೇಬೇಕು. ಎಲ್ಲ ಕ್ಯಾಬಿನೆಟ್ ಸಚಿವರನ್ನ ನೆನಪಿಟ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್. ಕರ್ನಾಟಕದವ್ರು ಯಾರು ಇದ್ದಾರೆ, ಹೌದಾ? ಕುಮಾರಸ್ವಾಮಿ ಅವರು ಇರ್ಬೋದು, ವಿ ಸೋಮಣ್ಣ ಅವರು ಇರ್ಬೋದು, ಶೋಭಾ ಕರಂದ್ಲಾಜೆ ಅವರು ಇರ್ಬೋದು. ಇವೇನು ಖಾತೆಗಳಿದಾವಲ್ಲ, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು. ಪ್ರಹ್ಲಾದ್ ಜೋಶಿ ಅವರು 3ನೇ ಸಲ ಸತತವಾಗಿ ಕೇಂದ್ರ ಕ್ಯಾಬಿನೆಟ್ ಸಚಿವರು ಆಗ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು. ಕರ್ನಾಟಕದಿಂದಲೇ MLC ಆಗಿದ್ದಾರೆ, ಅವ್ರು ನೆನಪಿರಲಿ, ಹೌದಾ? ಹಾಗಾದರೆ ಇವೆಲ್ಲ ನೆನಪಿರ್ಬೇಕಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.